ಆಯೋಗ್ಯ ನನ್ನ ಮಗನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಟ್ರವರ್ಸಿ ಮಾಡಬೇಕಂತಲೇ ಹೋಗ್ತಾರೋ ಅಥವಾ ಬೇಕಂತಲೇ ಕಾಂಟ್ರವರ್ಸಿ ಮಾಡ್ತಾರೋ, ಹೇಗಾದ್ರೂ ಮಾಡನೇ ಒಂದಿಷ್ಟು ಫೇಮಸ್ ಆಗಬೇಕೆಂಬ ಕನಸು ಕಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ ಆಯೋಗ್ಯ ನನ್ನ ಮಗನೇ ಅಂತಕ್ಕಂಥ ಮಾತನ್ನು ಹೇಳೋ ಮೂಲಕ ಅವರನ್ನು ಅವಮಾನಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ರಾಜಕೀಯದಲ್ಲಿ ಉದ್ದುದ್ದ ನಾಲಿಗೆಯನ್ನು ಹರಿಬಿಟ್ಟು ಸಿಕ್ಕವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಗೀಲಿ ಮಾಡೋದು, ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಅವಮಾನ ಮಾಡೋದು ಈ ಬಸನಗೌಡ ಪಾಟೀಲ್ ಯತ್ನಾಳ್ನ ಖಯಾಲಿಯಾಗಿ ಹೋಗ್ಬಿಟ್ಟಿದೆ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತ ಪ್ರಶ್ನೆ ಎದುರಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆಯೋ ಅಥವಾ ಮತ್ತೆಲ್ಲ ಹೋಗಿ ಮಲ್ಕೊಂಡಿದೆಯೋ ಗೊತ್ತಾಗ್ತಾ ಇಲ್ಲ. DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಒಂದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಆಯೋಗ್ಯ ನನ್ನ ಮಗನೇ ಅಂತಕ್ಕಂಥ ಹೇಳಿಕೆಯನ್ನು ಕೊಡೋದು ಯತ್ನಾಳ್ನ ಭಾಷೆ ಆಗಿದ್ರೆ, ಅವರನ್ನ ಉತ್ತರಿಸುವಂತ ಕೆಲಸ ಯಾಕೆ ಕಾಂಗ್ರೆಸ್ ಮಾಡ್ತಾ ಇಲ್ಲ ಅಂತದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾಗಿದೆ. ಬಂಧುಗಳಲ್ಲಿ ಯಾರೇ ಆಗಿರಲಿ, ನರೇಂದ್ರ ಮೋದಿನೇ ಆಗಿರಲಿ ಅಥವಾ ಯಡಿಯೂರಪ್ಪನೇ ಆಗಿರಲಿ, ಕುಮಾರಸ್ವಾಮಿನೇ ಆಗಿರಲಿ ಅಥವಾ ಯತ್ನಾಳೇ ಆಗಿರಲಿ, ಆದರೆ ಈ ರೀತಿಯಾಗಿ ಆಯೋಗ್ಯ ನನ್ನ ಮಗನೇ ಅಂತಕ್ಕಂಥದ್ದು ಇದು ಶುದ್ಧ ತಪ್ಪು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಬಾಯಿ ತೆಗೆದರೆ ಸಾಕು ಯತ್ನಾಳ್ ಈ ಎಲುಬಿಲ್ಲದ ನಾಲಿಗೆಯಿಂದ ಏನೇನೋ ಮಾತಾಡ್ತಾರೆ, ನಾನು ಏನೇನೋ ಅಂದ್ಕೊಂಡು ಕೂಡ ನಡೀತೆ ಅಂತಕ್ಕಂಥ ಆಲೋಚನೆ ಇದ್ರೆ ಈ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮೇಲೆ ಈ ರೀತಿಯಾಗಿ ಬೈತಾ ಇರುವಾಗ ಸರ್ಕಾರ ಸುಮ್ಮನೆ ಇರುತ್ತೆ ಅಂತಂದ್ರೆ ಇನ್ನ ಬೇರೆ ಬೇರೆ ಗತಿ ಏನಪ್ಪಾ ಅಂತಂದ್ರೆ ಅದು ಅಧೋಗತಿಯಾಗಿ ನಿಂತೋಗ್ಬಿಡುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಬನ್ನಿ, ಹಾಗಾದ್ರೆ ಈ ಒಂದು ವಿಚಾರದಲ್ಲಿ ಯಡಿಯೂರಪ್ಪ ವಿಮಾನೋತ್ಸವದ ಕುರಿತು ಕೂಡ ಗೇಲಿ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು 5 ಉಪಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಾನೆ, ಆದರೂ ಕೂಡ ಅವನಿಗೂ ಕೂಡ ಗೇಲಿ ಮಾಡೋಂಥ ಕೆಲಸ ಮಾಡಿದ್ದಾರೆ. ಹೀಗೆಲ್ಲ ಮಾಡಿದ್ರೆ ಅವರಿಗೆ ಸಮಾಧಾನನ ಅಥವಾ ಅವರ ಕಾಯಕನ ಇಷ್ಟೇನಾ ಅಥವಾ ಅವರ ಖಯಾಲಿನ ಇಷ್ಟೇನಾ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನೋಡಬೇಕಾಗಿದೆ. ಬನ್ನಿ, ಹಾಗಾದ್ರೆ ಏನೆಲ್ಲ ಹೇಳಿದ್ರೆ ಯತ್ನಾಳ್ ಅವರು ಒಂದಿಷ್ಟು ನಿಮಗೆ ನಾವು ತೋರಿಸ್ತೀವಿ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬನ್ನಿ ನೋಡ್ಕೊಂಡು ಬರೋಣ. ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಆಗ್ತದೆ. ನಾನು ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಆಗ್ತದೆ. ನಾನು ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಆಗ್ತದೆ. ನಾನು ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಯಾವ ಎಲೆಕ್ಷನ್ ಗೆದ್ದಾರ? ಹಾಂ, ಯಾವ ಎಲೆಕ್ಷನ್ ಗೆದ್ದಾರ ಹೇಳ್ರಿ? 1 ಎಲೆಕ್ಷನ್ ಗೆದ್ದಾರ? ಇಲ್ಲ. 25 ಇದ್ದ ಲೋಕಸಭಾ ಕ್ಷೇತ್ರಗಳು 17ಕ್ಕೆ ಬಂತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡ್ಕೊಂಡ್ರು? 25 ಇದ್ದ ಲೋಕಸಭಾ ಕ್ಷೇತ್ರಗಳು 17ಕ್ಕೆ ಬಂತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡ್ಕೊಂಡ್ರು? 25 ಇದ್ದ ಲೋಕಸಭಾ ಕ್ಷೇತ್ರಗಳು 17ಕ್ಕೆ ಬಂತು. ಇದೇ ಕೊಪ್ಪಳದಾಗ ಏನು ಡೀಲಿಂಗ್ ಮಾಡ್ಕೊಂಡ್ರು? ಕೊಪ್ಪಳ ಗೆಲ್ಲುವಂಥ ಲೋಕಸಭೆ ಯಾಕೆ ಹೋಯ್ತು? ಇವ್ರ ವ್ಯವಹಾರ BJPನ ಎಷ್ಟು ಮಣ್ಣು ಮಾಡು. ಇವತ್ತು ವಿಜಯೇಂದ್ರನೇ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತೆ DK ಶಿವಕುಮಾರ್ ಹೇಳ್ಯಾರ. ಪುನಃ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತೆ DK ಶಿವಕುಮಾರ್ ಹೇಳ್ಯಾರ. ಪುನಃ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತೆ DK ಶಿವಕುಮಾರ್ ಹೇಳ್ಯಾರ. ಉತ್ತರ ಕೊಟ್ಟೇನಿ ವಿಜೇಂದ್ರ. ನನಗೂ ಹೇಳಕ್ಕೆ ಬಂದು DK ಶಿವಕುಮಾರ್, ನಿನ್ನಂತ ನಾಲ್ಕು ಪಾರ್ಟಿಗೆ ಸೇರೋದಲ್ಲ, ಅಯೋಗ್ಯ ಮನೆ ಬಾ ನಿನ್ ತಾಕತ್ತಿದ್ರ ಅಂತ ಹೇಳೋಣ. ಯಾರೇ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡ್ದ DK ಶಿವಕುಮಾರ್. ನನ್ನ ಪಕ್ಷ ಆಗಿದ್ರೆ 1 ಮಿನಿಟ್ನಾಗ ಹೊರಗೆ ಆಗ್ತದೆ. ನಾನು ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಅಯೋಗ್ಯ ನನ್ನ ಮಗನ ನಿನ್ಪ ಅಂತ ಅಯೋಗ್ಯನ ಪಕ್ಷಕ್ಕೆ ನಾ ಸೇರುವಂಥ ಅಯೋಗ್ಯ ಅಲ್ಲ ಅಂತ ಹೇಳೀನಿ. ಹಿಂಗೆ ಒಮ್ಮೆ ದಮ್ಮ ಇಟ್ಟು ವಿಜೇಂದ್ರ ಮಾತಾಡೋಣ ವಿಧಾನಸಭೆ. 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 ಪುರುಷಾರ್ಥಕ್ಕೆ ಮಾಡ್ಲಕತ್ತಾರ ಗೊತ್ತಿಲ್ಲ. ಮತ್ತು ಅವರೆಲ್ಲ ಹೊಗಳಿಸೋಲಕತ್ತಾರಲ್ಲ, ಎಲ್ಲರೂ ಕಡ್ಡಾಯವಾಗಿ MLAಗಳು, ರಾಜ್ಯ ನಾಯಕರು ಈ ಕೆಲಸ ಮಾಡಿದ್ರೆ ಮತ್ತು ಜೈಲಿಗೆ ಹೋಗಿದ್ರಲ್ಲ. ಇದಕ್ಕೆ ಹೋಗಿದ್ರು ಏನು? ಎತ್ತಿನ ಹೊಳೆ ಹೋರಾಟಕ್ಕೆ ಹೋಗಿದ್ರು. ಆಲಮಟ್ಟಿ ಸಂಪೂರ್ಣ ನೀರು ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ನೀರಾವರಿ ಮಾಡ್ಲಿಕ್ಕೆ
ಜೈಲಿಗೆ ಹೋಗಿದ್ದರು, ಅಥವಾ ಮೇಕೆದಾಟು ಸಲುವಾಗಿ ಜೈಲಿಗೆ ಹೋಗಿದ್ದರು, ಅಥವಾ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರ ಬರಬೇಕಂತ ಜೈಲಿಗೆ ಹೋಗಿದ್ದರು. ಅದು ಹಾಲಿ ಮುಖ್ಯಮಂತ್ರಿ ಇದ್ದಾಗ. ಎಲ್ಲ ಅಸಹ್ಯ. ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ, ಅವ್ರ ಅರ್ಹತೆ ಇಲ್ಲ ಅವರಿಗೆ. ಸುಮ್ಮನೆ ಇವೆಲ್ಲ ಬಿ ಜೆ ಪಿ ಒಳಗೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಹೊಗಳುವಿಕೆ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಪಕ್ಷ ಕಟ್ಟೋದವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅವ್ರು ಎಂದಾರು ಇಂಥದ್ದು ಮಾಡ್ಕೊಂಡ್ರನ್ರಿ? ವಾಜಪೇಯಿ ಅವ್ರು ಮಾಡ್ಕೊಂಡ್ರ? ಇವತ್ತು ಪಾಪ ಅದ್ವಾನಿಯವ್ರು ಈ ದೇಶದಲ್ಲಿ ಪಕ್ಷ ಕಟ್ಟೋದವ್ರು ಎರಡಿದ್ದಂಥ ಬಿ ಜೆ ಪಿಯನ್ನು ಇವತ್ತು ದೇಶದಲ್ಲಿ ಅಧಿಕಾರ ಬರಬೇಕಾದ್ರೆ ಮೂಲಕ್ಕೆ ಹೊಂಟ್ರೆ ಲಾಲ್ ಕೃಷ್ಣ ಅದ್ವಾನಿ. ಅವ್ರದ್ದು ಯಾವುದಾದ್ರು ಸಮಾರಂಭ ಮಾಡಿದ್ರೆ ಈ ದೇಶದಲ್ಲಿ ಅವ್ರು ಮಾಡ್ಕೊಂಡ್ರ? ಮತ್ತು ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳಾಗೋಗ್ಯಾರ ಬಿ ಜೆ ಪಿ ಒಳಗೆ. ಯಾರೂ ಈ ರೀತಿ ವೈಭವೀಕರಣಿದು ಉದ್ದೇಶ ಏನಂದರೆ ಬಿ ಜೆ ಪಿ ನವಂಬರ್ನಲ್ಲಿ ರಾಜ್ಯ ಅಧ್ಯಕ್ಷರ ಅವಧಿ ಮುಕ್ತಾಯ ಆಗ್ತದೆ. ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕೇಂದ್ರ ಹೈಕಮಾಂಡ್ ಹುಷಾರ್. ನನ್ನ ಹಿಂದೆ ಲಿಂಗಾಯತರಿದ್ದಾರೆ, ನನ್ನ ಹಿಂದೆ ಇಡೀ ಕರ್ನಾಟಕ ಜನ ಇದ್ದಾರೆ, 10 ಲಕ್ಷ ಜನ ಸೇರಿಸ್ತಾರತ್ತಾರೆ. ಹಾಕೋದೇ ಕುರ್ಚಿ 50,000 ಹಾಕ್ಯಾರ. ಇನ್ನು 9.5 ಲಕ್ಷ ಯಡಿಯೂರಪ್ಪನ ತಲೆ ಮ್ಯಾಕೊಂಡಿರ್ತಾರೆ, ವಿಜೇಂದ್ರ ತಲೆ ಮ್ಯಾಕೊಂಡಿರ್ತಾರೆ.